ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ಇವತ್ತಿನ ಬ್ರಹ್ಮಾಂಡೀಯ ಸಂಕೇತ ತಾಯಿ ಆದಿಶಕ್ತಿ ಭವಾನಿ ತಮಗೆ ಇವತ್ತಿನ ಈ ಸಂದೇಶದ ಮುಖಾಂತರ ಏನೇನು ತಿಳಿಸ್ಕೊಡ್ತಾರೆ ಅನ್ನೋದು ಸ್ವಲ್ಪ ನೋಡ್ಕೊಂಬರೋಣ. 2-3 ದಿನದಿಂದ ನಾನು ಒಂದೇ ವಿಷಯದ ಮೇಲೆ ಚರ್ಚೆ ಮಾಡ್ತಾ ಇದ್ದೆ. ಆದರೆ ಇವತ್ತಿನ ಕಾರ್ಡ ಯಾವ ರೀತಿ ಇದೆ ಅಂತಂದ್ರೆ, ಇನ್ನೊಬ್ಬರಿಗಾಗಿ ತೆಗೆದ ಗುಂಡಿಯಲ್ಲಿ ತಾವೇ ಬಿದ್ದರು ಅನ್ನುವಂಥ ರೀತಿ ಒಳಗೆ ಅರ್ಥ ಆಗಿರಬೇಕು. ಬೇರೆಯವ್ರನ್ನ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು, ತಮ್ಮ ಹಿಡಿತದಲ್ಲಿ ಇಟ್ಕೋಬೇಕಂತೇನು ವಿಚಾರ ಮಾಡಿದ್ರು, ಅವರೇ ಈಗ ತಮ್ಮದ ಕಂಟ್ರೋಲ್ನ ಕಳ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತಿ. ಹೊಳೆ ಅವರು ಆ ಭ್ರಮೆಯಿಂದ ಹೊರಗೆ ಬಂದರೆ ಅವರ ಜೀವನ, ಇನ್ನೊಬ್ಬರನ್ನು ನಾವು ಕಂಟ್ರೋಲ್ನೊಳಗೆ ಇಟ್ಕೊಳ್ಳೋದು ಇದು ನಮ್ಮ ಭ್ರಮ ಇದು ಅಂತ ತಿಳ್ಕೊಂಡ್ರು ಅವ್ರ ಮುಂದಿನ ಜೀವನ ಸುಲಭ. ಇಲ್ಲಿಲ್ಲ ಅಂತಂದ್ರೆ ಅಷ್ಟೊಂದು ಸುಲಭದ ಜೀವನ ಇಲ್ಲ. ಇದು ನೀವು ನೋಡ್ಬೋದು, ಇಲ್ಲಿ ಕಾರ್ಡ್ ಹೆಸರು ಬಂದು ದಿ ಟವರ್ ಅಂಥೇಳಿ. ಅದಕ್ಕೆ ಇಲ್ಲಿ ನಿಮ್ಮನ್ನು ಕಂಟ್ರೋಲ್ ಮಾಡ್ಬೇಕಂತ ಏನೇನು ವಿಚಾರ ಮಾಡಿದ್ರು ಅವರ ತಮ್ಮ ಕಂಟ್ರೋಲ್ನ ತಪ್ಪಿಕೊಂಡಾರು. ಹೊಳೆ ಅವರ ಭ್ರಮೆ ಒಳಗೆ ಬಿದ್ದಾರೆ. ಈಗ ಏನು ಯಾವ ಸರಿ ಯಾವ ತಪ್ಪು, ಇದು ಯಾಕೆ ಹೆಂಗಾಯ್ತು, ನಾವು ಸರಿಯಾಗಿ ಗುರಿ ನೋಡಿ ಇಟ್ಟು ಹೊಡೆದಿದ್ವಿ, ಇದು ಹೆಂಗೆ ತಪ್ಪಿತು, ನಮ್ಮ ಗುರಿ ಹೆಂಗೆ ತಪ್ಪಿತು, ಎಷ್ಟು ವರ್ಷ ನಾವು ಇದನ್ನು ಮಾಡ್ಕೊತ ಬಂದೀವು, ಆದರೂ ಒಮ್ಮೆ ತಪ್ಪಿರಿಕಿಲ್ಲ, ಇದು ಹೆಂಗೆ ತಪ್ಪಿತು ಅನ್ನುವಂಥ ಒಂದು ಅವರು ಯೋಚನೆ ಒಳಗದಾರ. ಯೂನಿವರ್ಸ್ ಅವರಿಗೆ ಪದೇ ಪದೇ ಹೇಳ್ತಾ ಇರೋದು ಇಷ್ಟ, ಯಾರೂ ಇಲ್ಲಿ ಯಾರನ್ನೂ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಒಬ್ಬರು ಮತ್ತೊಬ್ಬರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋರಿ, ಬೇರೆದಾರನ್ನ ಕಂಟ್ರೋಲ್ ಮಾಡುವಂಥ ಹುಚ್ಚುತನಕ್ಕೆ ಕೈ ಹಾಕಬೇಡ್ರಿ ಅಂತ ಯೂನಿವರ್ಸ್ ಪದೇ ಪದೇ ಅವ್ರಿಗೆ ಹೇಳಿದರೂ ಕೂಡ ಅವ್ರು ಅದನ್ನು ಮಾಡ್ತಾಯಿದ್ದಾರೆ. ಅವ್ರ ಮುಂದಿನ ಜೀವನ ಏನು ಮುಂದೆ ನೋಡೋಕೆ ಬರುತ್ತೆ. ನಿಮ್ಮದಂತರೂ ಅದನ್ನು ಬಿಟ್ಟರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಸಾಕಷ್ಟು ಬದಲಾವಣೆಗಳು. ಇದು ಪೇಜ್ ಆಫ್ ಪೆಂಟಿಕಲ್ ಅಂತೇಳಿ ಇದು ಒಂದು ಸಕಾರಾತ್ಮಕವಾಗಿರುವಂಥ ಕಾರ್ಡು. ಏಜ್ ಆಫ್ ಫ್ಯಾನ್ಸ್ ಅಂತೇಳಿ ಇದು ಕೂಡ ಸಾಕಷ್ಟು ನಿಮಗೆ ಮುಂದೆ ಒಳ್ಳೆಯ ಅವಕಾಶಗಳನ್ನು ತಂದು ಕೊಡುವಂಥದ್ದು. ಹೊಳ್ಳೆ ನಿಮ್ಮ ಸಂಸಾರಿಕ ಜೀವನದಲ್ಲಿ ಒಂದು ನೆಮ್ಮದಿ, ಸಮತೋಲನ, ನಿಮ್ಮ ಸಂಸಾರಿಕ ಜೀವನದಲ್ಲಿ ಒಂದು ಸಮತೋಲನ ಐತಿ. ಯಾವುದೇ ರೀತಿ ಒಂದು ಸಮಸ್ಯೆ ಇಲ್ಲ. ಆದರೆ ನಿಮಗೆ ಸಮಸ್ಯೆ ಮಾಡಿದ್ರೆ ಮಾತ್ರ ಸಮಸ್ಯೆ ಒಳಗೆ ಪಕ್ಕಾ ಸಿಕ್ಕೊಂಡ್ರು ಅವರು. ಯಾವ ರೀತಿ ಸಿಕ್ಕೊಂಡ್ರು ಅಂತಂದ್ರೆ, ಅವ್ರ ನಾಳೆ ಮುಂದಿನ ದಿನಗಳದಾಗ ಅವರು ನಿಮ್ಮನ್ನು ಸಹಾಯಕ್ಕೆ ಕರಿಬೋದು. ಅವರು ಅದು ನಮಗೂ ಸ್ವಲ್ಪ ಸಹಾಯ ಮಾಡುವಂಥ ಆ ಮಟ್ಟಿಗೆ ಅವರು ಇವತ್ತು ಈ ಒಂದು ಸಮಯದೊಳಗೆ ಅವರು ಆ ರೀತಿ ಸಿಕ್ಕಾಕಿಕೊಂಡಿದ್ದಾರೆ. ಅವರು ಮಾಡಿದ ಕರ್ಮನ ಅವರು ಇವತ್ತು ಅನುಭವಿಸ್ತಾ ಇದ್ದಾರೆ. ಮತ್ತೇನೇ ಅವರು ಬೇರೆದಾರವ್ರಿಗೇನು ಸಮಸ್ಯೆ ಮಾಡಿರೋದಲ್ಲ, ಅವರು ಮಾಡಿರೋ ಕರ್ಮಕ್ಕೆ ಅವರು ಇವತ್ತು ಅದನ್ನು ಅನುಭವಿಸಕತ್ತಾರೆ. ನಿಮಗೆ ಇವತ್ತು ಸಾಕಷ್ಟು ದ ಸನ್ ಕಾರ್ಡ್, ಆಮೇಲೆ ಏಸ್ ಆಫ್ ಪೆಂಟಿಕಲ್ಸ್, ಆಮೇಲೆ ಟೂ ಆಫ್ ಕಪ್ಸ್ ಇವೆಲ್ಲ ಸಾಕಷ್ಟು ಒಳ್ಳೆಯ ಕಾರ್ಡ್ಗಳು. ಇದರಿಂದ ನಿಮ್ಗೆ ಸಾಕಷ್ಟು ಒಳ್ಳೆಯ ಅವಕಾಶಗಳು, ನೀವು ಏನು ಮಾಡ್ತಿರಲ್ಲ ಅದರ ಯಶಸ್ಸು ಅಕ್ಕಿರಿ ಅನ್ನುವಂಥದ್ದನ್ನೆಲ್ಲ ಮೆಸೇಜ್ ಕೊಡ್ತಾಯಿದ್ದೀವಿ. ಇವತ್ತಿನ ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂತಂದ್ರೆ, ಯಾರ ತೊಂದರೆ ಮಾಡಿದ್ರಲ್ಲ ಅವರಿಗೆ ಯೂನಿವರ್ಸ್ ಉತ್ತರ ಕೊಡ್ತಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಸಂತೋಷ.
ಈ ರೀತಿ ಆಗ್ತಾ ಇದ್ರನ್ನ ಸ್ವಲ್ಪ ಒಳ್ಳೆಯವ್ರಿಗೂ ಜೀವನ ಮಾಡೋಕೆ ಒಂದು ಅನುಕೂಲ ಆಗತ್ತದ. ಇಲ್ಲ ಅಂತಂದ್ರೆ ಒಳ್ಳೆಯವರು ನಾವೆಷ್ಟೋ ಒಳ್ಳೆಯ ರೀತಿಯಿಂದ ನಾವು ದೇವ್ರ ಸೇವೆ ಮಾಡಿದರೂ ನಮ್ಗೆ ತೊಂದರೆ ತಪ್ತಾ ಇಲ್ಲ ಅಂತೇಳಿ ಅವರು ಕೂಡ ಕೆಲವು ಸಲ ಏನಾಗುತ್ತೆ, ಈ ಒಳ್ಳೆಯದು ಮಾಡೋದನ್ನೇ ತಪ್ಪು ಅನ್ನುವಂಥ ಹಂತಕ್ಕೆ ಬಂದು ಅವರು ಕೂಡ ಕೆಟ್ಟ ದಾರಿ ಹಿಡಿಯುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರ್ತೈತೆ. ಅದಕ್ಕೆ ಯೂನಿವರ್ಸ್ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಯಾರು ಏನು ತಪ್ಪು ಮಾಡಿರ್ತಾರೋ ಅವ್ರಿಗೆ ಸರಿಯಾಗಿ ಟೈಮಿಗೆ ಅವರಿಗೆ ಪನಿಷ್ ಮಾಡ್ತದೆ ಅದು. ಆದರೆ ಈಗ ಒಳ್ಳೆಯವರಿದ್ದಾರೋ ತೊಂದರೆ ಬಂದಾಗ ಅದನ್ನು ಅತಿ ಬೇಗ ಅದನ್ನು ನಮ್ಗೆ ಏನೋ ತೊಂದರೆ ಆಗಿಬಿಡ್ತು, ನಮಗೆ ಎಲ್ಲ ನಾವೇನು ಮಾಡ್ತೇವೆ ಅದಕ್ಕೆಲ್ಲ ತೊಂದರೆನೇ ಆಗತ್ತದ ಅಂತೇಳಿ ಅದನ್ನು ಇವರು ಬೇರೆ ಒಂದು ತಪ್ಪು ದಾರಿ ಹಿಡಿಯೋಕ್ಕಿಂತ ಸ್ವಲ್ಪ ವೇಟ್ ಮಾಡಿ ನೋಡಬೇಕು. ವೇಟ್ ಮಾಡಿ ನೋಡಬೇಕು. ನೋಡಿ ನಮ್ಮೂ ಏನಾರ ಸ್ವಲ್ಪ ಪೂರ್ವ ಜನ್ಮದ ಕರ್ಮ ಇರ್ಬೋದು, ಅದಕ್ಕೆ ಈ ರೀತಿ ನಮ್ಮನ್ನು ಎಲ್ಲ ಈ ರೀತಿ ತೊಂದರೆ ಆಗ್ತಿರ್ಬೋದು ಅಂತ ತಿಳ್ಕೊಂಡು ಒಂದು ಸಹನ ಮಾಡಿಕೊಂಡ್ರೆ ಬರೋ ದಿನಗಳದಾಗ ಅಗದಿ ಬೆಸ್ಟ್ ಒಂದು ಅವಕಾಶ ಇರ್ತೈತಿ. ಇವತ್ತು ಮಾತ್ರ ಇಷ್ಟ ಐತಿ. ಯಾವುದು ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಯಾರು ತೊಂದರೆ ಮಾಡಿದಾರೆ ಅವರಿಗೆ 100% ತೊಂದರೆ ಆಗಿದ್ದ ಕರೆ. ಅದರಲ್ಲಿ ಅದೇ ಅವ್ರು ಮಾಡ್ಕೊಂಡು ಕರ್ಮಕ್ಕೆ ಅವ್ರು ಅನುಭವಿಸ್ತಾ ಇದ್ದಾರೆ. ಮತ್ತೇನು ಅದಕ್ಕೆ ಬಿಟ್ಟರೆ ಬೇರೆ ಯಾವುದೂ ಏನು ಕಾರಣ ಇಲ್ಲ. ಅಷ್ಟು ಬಿಟ್ಟರೆ ನಿಮ್ಮದು ನೀವು ಈ ಸಮಯದೊಳಗೆ ನಿರ್ಧಾರ ತೊಗೋಬೇಕಾದ್ರೆ ಕೂಲಂಕಷವಾಗಿ ವಿಚಾರ ಮಾಡಿ ನಿಮ್ಮ ಪರಿವಾರದ ಜೊತೆ ಕೂತ್ಕೊಂಡು ಯಾರನ್ನು ನಿಮ್ಮ ಪರಿವಾರದೊಳಗೆ ಯಾರೋ ನಿಮ್ಮ ಹೆಂಡತಿ ಇರ್ಬೋದು, ಇಲ್ಲ ನಿಮ್ಮ ಮಕ್ಕಳು ದೊಡ್ಡವ್ರ ಮಕ್ಕಳು ಇರ್ಬೋದು, ನಿಮ್ಮ ತಂದೆ ತಾಯಿ ಯಾರೋ ಇದ್ದರೂ ಅವ್ರದ್ದು ಸ್ವಲ್ಪ ಸಲಹೆ ತೊಗೊಂಡು ನಿಮ್ಮ ಹೊಸ ಕಾರ್ಯಗಳನ್ನ ನೀವು ಮುಂದುವರಿಸುವಂಥದ್ದು ಮಾಡ್ಬೋದು. ಯಾಕಂದ್ರೆ ಹಿರಿಯರದು ಒಟ್ಟು ಮನೆಯೊಳಗಿದ್ದವ್ರದ್ದು ಒಂದು ಸ್ವಲ್ಪ ಸಲಹೆ ಸಹಕಾರ ಇದ್ದರೆ ನಿಮಗೂ ಒಂದು ಸ್ವಲ್ಪ ಸ್ಟ್ರೆಂತ್ ಇರುತ್ತೆ, ಅದು ಗಟ್ಟಿಮುಟ್ಟಾಗತ್ತೆ. ಅದಕ್ಕೆ ಇಲ್ಲಿ ಅವ್ರನ್ನ ಸಹಾಯಕ್ಕೆ ತೊಗೊಂಡು ಯಾರೋ ಸಣ್ಣವರು ದೊಡ್ಡವರು ಯಾರು ಅಂತ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಯಾರ್ದೋ ಆದ್ರಿ, ಯಾಕಂದ್ರೆ ಅನುಭವ ದೊಡ್ಡದಿರ್ತೈತಿ. ಈ ವಯಸ್ಸಿನಾಗ ದೊಡ್ಡವ್ರು ಅದಾರ ಅನ್ನೋಕ್ಕಿಂತ ಅನುಭವ ದೊಡ್ಡದಿರ್ತೈತಿ. ಅದಕ್ಕೆ ಅದು ಸಣ್ಣವ್ರು ಇರಲಿ ದೊಡ್ಡವ್ರು ಯಾರೋ ಇರಲಿ, ಅದು ಯಾವುದೋ ಒಂದು ಹೊಸ ಕೆಲಸ ಮಾಡಬೇಕಾದ್ರೂ ನೀವು ಒಂದು ಸ್ವಲ್ಪ ಮನೆಯೊಳಗೆ ಅವ್ರನ್ನ ಅಟ್ಟು ಕೇಳಿಕೊಂಡು ಯಾವ ಸರಿ ಆಕತ್ತೆ ಅದನ್ನು ನೋಡಿಕೊಂಡು ಅದನ್ನು ಮುಂದೆ ನೀವು ಮಾಡ್ಬೋದು. ಆ ಕೆಲಸ ನೀವು 100% ಸಕ್ಸಸ್ ಆಗೇ ಆಗ್ತೀರಿ. ಸರಿ ಬಂಧುಗಳೇ, ಮತ್ತು ಇದೇ ರೀತಿ ನಾಳೆ ಮತ್ತೊಂದು ಹೊಸ ರೀಡಿಂಗ್ನಿಂದ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಈ ನನ್ನ ಪೋಸ್ಟ್ಗೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದರ ನಿಮ್ಗೆ ಏನಾರ ಈ ಪೋಸ್ಟ್ ಬಗ್ಗೆ ನಿಮಗೆ ಅನಿಸಿಕೆ ಏನಾರು ಇದ್ದರೆ ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹೆಚ್ಚಿನ ವಿಷಯಗಳ ಬಗ್ಗೆ ಮಾಹಿತಿ ಬೇಕಾದರೆ ಮತ್ತು ನೀವು ಪರ್ಸನಲ್ ರೀಡಿಂಗ್ ಏನಾರು ಮಾಡ್ಕೋಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂದು ಫೋನ್ ನಂಬರ್ ಹಾಕಿದ್ದೀನಿ. ನೀವು ನನಗೂ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಸರಿ ಬಂಧುಗಳೇ, ಮತ್ತೆ ನಾಳೆ ಇನ್ನೊಂದು ರೀಡಿಂಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.